ಇವತ್ತು ನಾವು ಹಲಸಿನಕಾಯಿ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬೌಲಲ್ಲಿ 2 ಕಪ್ ಆಗುವಷ್ಟು ಹಲಸಿನಕಾಯಿ ಪೀಸಸ್, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ಅಚ್ಚು ಖಾರದ ಪುಡಿ, ಅರ್ಧ ಚಮಚ ಅರಿಶಿನ ಪುಡಿ, 1 ಚಮಚ ಧನಿಯಾ ಪುಡಿ, 1 ಕಪ್ ಮೊಸರು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಚಮಚ ಗರಂ ಮಸಾಲ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆಗಳ ಕಾಲ ಅದು ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. ಈಗ ಅನ್ನ ಮಾಡೋಕ್ಕೆ ನಾನಿಲ್ಲಿ 1 ಲೋಟ ಆಗುವಷ್ಟು ಬಾಸುಮತಿ ಅಕ್ಕಿನ 20 ನಿಮಿಷಗಳ ಕಾಲ ನೆನೆಸಿಟ್ಟಿದ್ದೀನಿ. ಒಂದು ಕಡಾಯಲ್ಲಿ 3 ಲೋಟ ನೀರನ್ನು ಕುದಿಯೋಕ್ಕೆ ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೆನೆಸಿದ ಅಕ್ಕಿ, ಪಲಾವ್ ಎಲೆ, 4 ಲವಂಗ, ಸ್ವಲ್ಪ ಚಕ್ಕೆ, 1 ಏಲಕ್ಕಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ 80% ಆಗುವಷ್ಟು ಇದನ್ನು ಬೇಯಿಸಿ ಇಟ್ಕೊಳ್ಳಿ. ಈಗ ಒಂದು ಕುಕ್ಕರ್ಗೆ 1 ಚಮಚ ತುಪ್ಪ ಹಾಗೂ 1 ಚಮಚ ಎಣ್ಣೆನ ಸೇರಿಸಿ ಅದಕ್ಕೆ 1 ಚಮಚ ಜೀರಿಗೆ, 1 ಈರುಳ್ಳಿನ ಹಾಕಿ ಫ್ರೈ ಮಾಡಿ 2 ಹಸಿಮೆಣಸು, ಸಣ್ಣ ಟೊಮ್ಯಾಟೊ, ಮ್ಯಾರಿನೇಟ್ ಮಾಡಿಟ್ಟ ಹಲಸಿನಕಾಯಿ ಪೀಸಸ್ನ ಸೇರಿಸಿ 2 ವಿಸಿಲ್ ಬರೋವರೆಗೆ ಅದನ್ನು ಬೇಯಿಸಿ. ಈಗ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಫಸ್ಟ್ ಲೇಯರ್ ಬೇಯಿಸಿದ ಹಲಸಿನಕಾಯಿ ಮಸಾಲ, ಅನ್ನ, ಫ್ರೈಡ್ ಆನಿಯನ್ಸ್, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೇಸರಿಯ ಹಾಲು ಹಾಕಿ ಹೀಗೆ ಇನ್ನೊಂದು ಲೇಯರ್ನ ರಿಪೀಟ್ ಮಾಡಿ ಇದನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ 10 ನಿಮಿಷಗಳ ಕಾಲ ಬೇಯಿಸಿದರೆ ರುಚಿಯಾದ ಹಲಸಿನಕಾಯಿ ಬಿರಿಯಾನಿ ಸವಿಯಲು ಸಿದ್ಧ.